ಹುಬ್ಬಳ್ಳಿ ಸಾಮಾಜಿಕ ಕಾರ್ಯಕರ್ತೆ ರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ದೇಶಕ್ಕಾಗಿ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಧಕ್ಕೆ ಮಾಡ್ತಾ ಇದಾರಂದ್ರೆ ಬಹಳ ನೋವು ಅಂತ ತಂದಿರೋಂತ ಸಂಗತಿ. ನಾವ್ ಯಾಕೆ ಪುತ್ಥಳಿಗಳನ್ನ ಹಿಡ್ತೀವಿ? ಯಾಕೆಂದ್ರೆ ಅವರು ನಮ್ಮ ದೇಶಕ್ಕಿಂತ ಹೋರಾಡಿದ್ದು, ಯಾವುದೇ ಜಾತಿ ಆಗ್ಲಿ ಧರ್ಮ ಆಗ್ಲಿ ಯಾವುದೇ ಕರ್ನಾಟಕಗೆ ಮಾತ್ರ ಸೀಮಿತವಾಗಿ ಹೋರಾಡಿಲ್ಲ. ಹೌದು, ಅವರು ಇಡೀ ದೇಶ. ಅದೇ ಛತ್ರಪತಿ ಶಿವಾಜಿ ಅವ್ರದ್ದು ಕರ್ನಾಟಕದಲ್ಲಿ ಎಷ್ಟೋ ಮೂರ್ತಿಗಳಿದಾವೆ. ಛತ್ರಪತಿ ಶಿವಾಜಿ ಅವ್ರನ್ನ ಪ್ರತಿದಿನ ನೆನೆಸ್ಕೊತಾ ಹೆಸರುಗಳನ್ನ ಇಟ್ಟಿದೀವಿ ನಾವು. ಶಿವಾಜಿನಗರ, ಸದಾಶಿವನಗರ ಅಂತ. ಏನಕ್ಕೆ ಶಿವಾಜಿನಗರ ಅಂತಿದೆ. ಶಿವಾಜಿ ಅವ್ರ ಸ್ಟ್ಯಾಚ್ಯೂಸ್ ಇದೆ ಹುಬ್ಬಳ್ಳಿಯಲ್ಲಿ. ನಮ್ ಶಿವಾಜಿ ಅವರ ಮೂರ್ತಿ ಪುತ್ಥಳಿಗಳನ್ನ ಪೂಜೆ ಮಾಡ್ತೀವಿ. ಆದ್ರೆ ಇವರು ಯಾವ್ದೋ ರಾಜಕೀಯ ಒತ್ತಡದಿಂದ ಮಾಡಿದಾರೋ ಅಥವಾ ದುಡ್ಡಿಗೆ ಆಸೆ ಮಾಡಿದಾರೋ ಕೆಲವು ಜನ ಮಾಡ್ತಾ ಇರೋದ್ರಿಂದ ಅದು ಈಗ ಸ್ವಲ್ಪ ಬೆಂಕಿ ಇರೋದು ನಾಳೆ ದೊಡ್ಡದಾಗ್ತದ. ಯಾಕೆಂದ್ರೆ ನಮ್ದು ರಾಜ್ಯ ಸೇರಿ ಒಂದು ದೇಶ ನಮ್ದು. ಯಾವಾಗ್ಲೂ ನಮ್ದು ಎಲ್ಲ ಒಂದು ದೇಶವನ್ನು ನಾವು ಕಾಪಾಡ್ಕೋಬೇಕು. ಹಿಸ್ಟ್ರಿಯಿಂದನೇ ಇದೆ. ಯಾವ್ದೋ 4 ಜನರಿಂದ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಲಾಭಕ್ಕೋಸ್ಕರ ಇಡೀ ಬೆಂಕಿಯನ್ನು ಹಚ್ಚೋನ್ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅಂತವ್ರನ್ನ ನಾವು ಹುಡುಕಿ ಅವ್ರಿಗೆ ನಾವು ಶಿಕ್ಷೆಯನ್ನು, ಕಠಿಣ ಶಿಕ್ಷೆ ಕೊಡ್ಬೇಕು. ಆ ಶಿಕ್ಷೆಯನ್ನು ನೆನೆಸ್ಕೊಂಡ್ರೆ ಯಾರಾದ್ರೂ ನಾಳೆ ಯುವ ಪೀಳಿಗೆ ಮುಂದೆ ನಾವು ದೇಶದ್ರೋಹಿ ಕೆಲಸ ಮಾಡಬಾರ್ದು ಅಂತ ಕನಸಲ್ಲೇನೂ ಅನ್ಕೋಬೇಕು ಅವ್ರು. ನಾವು ಆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ. ಅದ್ರಾಗೆ ನಮ್ದು ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ. ಎಲ್ಲ MLAಗಳು, MP ಗಳು, ಮಿನಿಸ್ಟ್ರು ಎಲ್ಲರೂ ಅಲ್ಲೇ ಇದ್ದಾರೆ. ಬಟ್ ಸಮಾಜದಲ್ಲಿ ಇರುವ, ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ ಮಹಿಳೆಯರಿಗೂ, ಸಾಮಾನ್ಯ ನಾಗರಿಕರಿಗೆ ರಕ್ತ ಕುದಿತಾ ಇದೆ ನಮ್ಮ ಧ್ವಜ ಸುಟ್ಟಿದ್ದಕ್ಕೆ. ಬಟ್ ನಮ್ ರಾಜಕೀಯ ಜನ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ನನ್ಗೆ ತಿಳಿತಾ ಇಲ್ಲ. ನಮಗೂ ಅದೇ ಪ್ರಶ್ನೆ ಮೇಡಮ್. ಧನ್ಯವಾದಗಳು T5ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ. ಒಟ್ಟಾರೆ ನಮ್ಮ ಕರ್ನಾಟಕ